Welcome to Rasikatare. Please subscribe our channel. ಸಮುದ್ರದ ತೀರದಲ್ಲಿರುವ ಒಂದು ಏಕಾಂತ ಬಂಗಲೆ. ಹೊರಗೆ ಅಲೆಗಳ ಆರ್ಭಟ. ಒಳಗೆ ಇಬ್ಬರು ಮಾಜಿ ಪ್ರೇಮಿಗಳ ನಡುವಿನ ಭಾವನಾತ್ಮಕ ಸಂಘರ್ಷ. ಆರ್ಯನ್ ಒಬ್ಬ ಯಶಸ್ವಿ ಲೇಖಕ ಮತ್ತು ಅನನ್ಯ ಪತ್ರಕರ್ತೆ, ಜರ್ನಲಿಸ್ಟ್. ಸಮುದ್ರದ ಅಲೆಗಳು ದಂಡೆಗೆ ಅಪ್ಪಳಿಸುವ ಸದ್ದು ಆ ರಾತ್ರಿಯ ನಿಶಬ್ದವನ್ನ ಭೇದಿಸ್ತಾ ಇತ್ತು. 5 ವರ್ಷಗಳ ದೀರ್ಘ ಬಿಡುವಿನ ನಂತರ ಆರ್ಯನ್ ಮತ್ತು ಅನನ್ಯ ಮುಖಾಮುಖಿಯಾಗಿದ್ರು. ಆರ್ಯನ್ ಕಿಟಕಿಯ ಬಳಿ ನಿಂತು ಸಮುದ್ರವನ್ನ ನೋಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಸಾಗರದಷ್ಟೇ ಆಳವಾದ ಒಂದು ನೋವಿತ್ತು. ಅನನ್ಯ ಅವನ ಹಿಂದೆ ಬಂದು ನಿಂತ್ಲು. ಅವಳು ಧರಿಸಿದ್ದ ಬಿಳಿ ಬಣ್ಣದ ಸುಂದರವಾದ ಗೌನ್ ಗಾಳಿಯಲ್ಲಿ ಅಲೆಯುತ್ತಿತ್ತು. ಅವಳ ಕೈಯಲ್ಲಿದ್ದ ಕೆಂಪು ವೈನ್ ಗ್ಲಾಸ್ ಮಂದ ಬೆಳಕಿನಲ್ಲಿ ಹೊಳಿತಾ ಇತ್ತು. ನೀನು ಇಷ್ಟು ವರ್ಷಗಳ ನಂತರವೂ ಬದಲಾಗಿಲ್ಲ ಆರ್ಯನ್. ಇಂದಿಗೂ ಅದೇ ಮೌನ, ಅದೇ ಗಾಂಭೀರ್ಯ. ಅನನ್ಯಳ ಧ್ವನಿ ಸಮುದ್ರದ ತಂಗಾಳಿಯಂತೆ ಮೃದುವಾಗಿತ್ತು. ಆರ್ಯನ್ ತಿರುಗಿದ. ಅವನ ದೃಷ್ಟಿ ಅವಳ ಮುಖದ ಮೇಲೆ ಸ್ಥಿರವಾಯಿತು. ಬದಲಾಗುವುದು ಕಾಲ ಮಾತ್ರ ಅನನ್ಯ, ಭಾವನೆಗಳಲ್ಲ. ಇಂದಿಗೂ ಈ ಸಮುದ್ರದ ಸದ್ದು ಕೇಳಿದಾಗ ನನಗೆ ಮೊದಲು ನೆನಪಾಗುವುದೇ ನೀನು. ಅನನ್ಯ ಅವನ ಹತ್ತಿರ ಬಂದಳು. ಅವಳ ಪಾದದ ಸದ್ದು ಆ ಮರದ ನೆಲದ ಮೇಲೆ ಮೆಲ್ಲಗೆ ಕೇಳಿಸ್ತಾ ಇತ್ತು. ಅವರಿಬ್ಬರ ನಡುವೆ ಕೇವಲ 1 ಅಡಿಯ ಅಂತರ ಮಾತ್ರ. ಆರ್ಯನ್ ತನ್ನ ಬಲಗೈಯನ್ನು ಎತ್ತಿ ಅವಳ ಕೆನ್ನೆಯ ಮೇಲೆ ಜಾರುತ್ತಿದ್ದ ಕೂದಲನ್ನ ಸರಿಸಿದ. ಅವನ ಬೆರಳುಗಳ ತುದಿಯು ಅವಳ ಚರ್ಮಕ್ಕೆ ತಾಗಿದಾಗ ಅವಳಲ್ಲಿ ಒಂದು ವಿದ್ಯುತ್ ಸಂಚಾರವಾದಂತಾಯಿತು. ನೀನು ನನ್ನನ್ನು ಮರ್ತಿದ್ಯಾ ಅನ್ಕೊಂಡಿದ್ದೆ ಅಂತ ಅವಳು ಪಿಸ್ಗುಟ್ಟಿದ್ಲು. ಆರ್ಯನ್ ಅವಳ ನಡುವಿನ ಮೇಲೆ ಕೈಯಿಟ್ಟು, ಸೊಂಟದ ಮೇಲೆ ಕೈಯಿಟ್ಟು ತನ್ನ ಕಡೆಗೆ ಎಳೆದುಕೊಂಡ. ಅವಳ ಉಸಿರಾಟದ ಲಯ ತೀವ್ರವಾಯಿತು. ಮರೆಯಲು ಸಾಧ್ಯವಾಗಿದ್ದರೆ ಇಷ್ಟೊಂದು ಕವಿತೆಗಳನ್ನ ನಾನು ಬರಿತಾ ಇರಲಿಲ್ಲ ಅನನ್ಯ. ನಿನ್ನ ಪ್ರತಿ ಉಸಿರು ನನ್ನ ಪ್ರತಿಯೊಂದು ಸಾಲಿನಲ್ಲಿ ಅಡಗಿದೆ ಅಂತ ಹೇಳ್ದ. ಅವನು ಅವಳ ಕುತ್ತಿಗೆಯ ಬಳಿ ತನ್ನ ಮುಖವನ್ನ ಒಯ್ದು ಅವನ ಬಿಸಿ ಉಸಿರು ಅವಳ ಸೂಕ್ಷ್ಮವಾದ ಚರ್ಮಕ್ಕೆ ತಾಗ್ತಾ ಇತ್ತು. ಅವನ ತುಟಿಗಳು ಅವಳ ಕಿವಿಯ ಬಳಿ ಬಂದು, ಇಂದು ರಾತ್ರಿ ಈ ಸಮುದ್ರವು ನಮ್ಮ ನಡುವೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ದ. ಮೆಲ್ಲಗೆ ಹೇಳ್ದ. ಆರ್ಯನ್ ಅವಳ ಭುಜದ ಮೇಲೆ ಮೆಲ್ಲಗೆ ಚುಂಬಿಸಿದ. ಬಟ್ಟೆಯ ಮೇಲೆಯೇ ಅವನ ತುಟಿಗಳ ಸ್ಪರ್ಶ ಅವಳಿಗೆ ರೋಮಾಂಚನ ಉಂಟು ಮಾಡಿತು. ಅನನ್ಯ ಶರ್ಟ್ನ ಕಾಲರ್ ಅನ್ನ ಗಟ್ಟಿಯಾಗಿ ಹಿಡಿದು ತನ್ನತ್ತ ಎಳೆದುಕೊಂಡ್ಲು. ಇಬ್ಬರ ಕಣ್ಣುಗಳು ಸಂಧಿಸಿದಾಗ ಅಲ್ಲಿ ಕೇವಲ ಹಂಬಲ ಮಾತ್ರ ಇತ್ತು. ಅವನು ಅವಳ ತುಟಿಗಳನ್ನ ತನ್ನದಾಗಿಸಿಕೊಂಡ. ಅದು ಕೇವಲ ಒಂದು ಚುಂಬನ ಆಗಿರಲಿಲ್ಲ. ಅದು 5 ವರ್ಷಗಳ ಕಾಲ ತಡೆದು ಹಿಡಿದಿದ್ದ ಪ್ರೇಮದ ಕಟ್ಟೆ ಹೊಡೆದ ಸಂಕೇತ ಆಗಿತ್ತು. ಆ ಚುಂಬನವು ಆಳವಾಗಿತ್ತು, ಹಸಿದಿತ್ತು ಮತ್ತು ಅಷ್ಟೇ ಭಾವನಾತ್ಮಕವಾಗಿತ್ತು. ಆರ್ಯನ್ನ ಕೈಗಳು ಅವಳ ಬೆನ್ನಿನ ಮೇಲೆ ಲಯಬದ್ಧವಾಗಿ ಚಲಿಸ್ತಾ ಇದ್ವು. ಅವಳ ಶರೀರದ ಪ್ರತಿ ವಕ್ರರೇಖೆಯನ್ನ ಬಟ್ಟೆಯ ಮೇಲೆಯೇ ಗುರುತಿಸುತ್ತಿದ್ದವು. ನೀನು ಇಂದು ಸಂಪೂರ್ಣವಾಗಿ ನನ್ನವಳು. ಆರ್ಯನ್ ಅವಳ ತುಟಿಗಳಿಂದ ಸ್ವಲ್ಪ ದೂರ ಸರಿದು ಪಿಸುಗುಟ್ಟಿದ. ಜಗತ್ತು ಅವರಿಬ್ಬರ ಸುತ್ತ ಸುತ್ತುತ್ತಾ ಇದೆಯೇನೋ ಎನ್ನುವಂತೆ ಭಾಸವಾಯಿತು. ಬಟ್ಟೆಗಳ ಅಡೆತಡೆಗಳು ಮರೆತು ಹೋದ್ವು.
ಅವರು ಆ ಭಾವನೆಗಳ ಮಹಾಪೂರಕ್ಕೆ ತಮ್ಮನ್ನ ತಾವು ಒಪ್ಪಿಸಿಕೊಂಡ್ರು. ಇಳಿಯುತ್ತಿದ್ದ ಉಸಿರಾಟದ ಸದ್ದು ಹೊರಗಿನ ಅಲೆಗಳ ಸದ್ದಿಗಿಂತಲೂ ತೀವ್ರವಾಗಿತ್ತು. ಸಮಯವು ಅರ್ಥ ಕಳೆದುಕೊಂಡಿತು. ಆ ಮಂದ ಬೆಳಕಿನಲ್ಲಿ ಅವಳ ನೆರಳುಗಳು ಗೋಡೆಯ ಮೇಲೆ ಒಂದಾಗಿ ಬೆರೆತು ಹೋದ್ವು. ಅವರು ಸೃಷ್ಟಿಸಿದ ಆ ಶಾಖದಲ್ಲಿ ಚಳಿಯೂ ದೂರ ಓಡಿತ್ತು. ಒಬ್ರನ್ನೊಬ್ರು ಅಪ್ಪಿಕೊಳ್ಳುವ ಆ ತೀವ್ರತೆ, ಆ ಕಾತರ ಮತ್ತು ಆ ಅನ್ಯೋನ್ಯತೆ ಅವರ ನಡುವಿನ ಎಲ್ಲ ದೂರವನ್ನ ಅಳಿಸಿ ಹಾಕಿತ್ತು. ಅವರ ಪ್ರತಿ ಸ್ಪರ್ಶವು ಒಂದು ಭಾಷೆಯಾಗಿತ್ತು. ಯಾವುದೇ ಮಾತುಗಳಿಲ್ಲದೆ ಅವರು ಪರಸ್ಪರರ ಮನಸ್ಸನ್ನ ಓದುತ್ತಾ ಇದ್ರು. ಆರ್ಯನ್ನ ಕೈಗಳು ಅವಳ ಕೂದಲಿನೊಳಗೆ ಸಿಕ್ಕಿ ಹಾಕಿಕೊಂಡಿದ್ರೆ ಅನನ್ಯ ಅವನ ಬೆನ್ನನ್ನ ತನ್ನ ಉಗುರುಗಳಿಂದ ಮೆಲ್ಲಗೆ ಸವರಿದ್ಲು. ಅದು ಒಂದು ಸುಂದರವಾದ ನೋವು ಮತ್ತು ಸುಖದ ಸಮ್ಮಿಶ್ರಣವಾಗಿತ್ತು. ಬೆಳಗಿನ ಜಾವದ ಮೊಸುಕು ಬೆಳಕು ಮೂಡ್ತಾ ಇದೆ. ಕಿಟಕಿಯ ಮೂಲಕ ಸಮುದ್ರದ ಶಾಂತ ಅಲೆಗಳು ಕಾಣಿಸ್ತಾ ಇದ್ವು. ಆರ್ಯನ್ ಮತ್ತು ಅನನ್ಯ ಒಬ್ರನ್ನೊಬ್ರು ಬಿಗಿಯಾಗಿ ಅಪ್ಪಿಕೊಂಡು ಮಲಗಿದ್ರು. ಅನನ್ಯ ಅವನ ಎದೆಯ ಮೇಲೆ ತಲೆ ಇಟ್ಟು, ನಾವು ಮತ್ತೆ ದೂರಾಗದಿಲ್ವಲ್ಲ ಅಂತ ಕೇಳಿದ್ಲು. ಆರ್ಯನ್ ಅವಳ ಹಣೆಯ ಮೇಲೆ ಒಂದು ಮುತ್ತನ್ನ ಕೊಟ್ಟು, ಈ ರಾತ್ರಿಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಅನನ್ಯ, ನಮ್ಮಿಬ್ಬರ ನಡುವೆ ಯಾವ ದೂರವೂ ಬರೋದಕ್ಕೆ ಸಾಧ್ಯವಿಲ್ಲ. ನಾವು ಒಂದಾಗಲೆಂದೇ ಸೃಷ್ಟಿಯಾದವರು ಅಂತ ಹೇಳ್ದ. ಜೀವನದಲ್ಲಿ ಕೆಲವು ಭೇಟಿಗಳು ಅನಿವಾರ್ಯ. ಪ್ರೀತಿಯು ಎಷ್ಟೇ ದೂರ ಹೋದ್ರೂ ಅದು ಮತ್ತೆ ತನ್ನ ಮೂಲವನ್ನ ಹುಡುಕಿಕೊಂಡು ಬಂದೇ ಬರುತ್ತೆ ಸ್ನೇಹಿತರೆ. ಒಂದು ರಾತ್ರಿಯ ಆಪ್ತತೆ ವರ್ಷಗಳ ನೋವನ್ನ ಮರೆಸುವ ಶಕ್ತಿ ಹೊಂದಿದೆ. ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆರ್ಯನ್ ಮತ್ತು ಅನನ್ಯರಿಗೆ ತಿಳಿದಿತ್ತು ಅವರ ಪ್ರೀತಿ ಸಮುದ್ರದ ಅಲೆಗಳಂತೆ. ಎಷ್ಟೇ ಬಾರಿ ಹಿಂದೆ ಸರಿದ್ರೂ ಮತ್ತೆ ದಡಕ್ಕೆ ಮರಳಿ ಬಂದೇ ಬರುತ್ತೆ ಅಂತ. ಈ ಕಥೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಇಂಪಾರ್ಟೆಂಟ್. ಧನ್ಯವಾದಗಳು.